ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮ್ಯಾಸಿವ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿರೋದು ನೋಡೋದಕ್ಕೆ ಸಿಗುತ್ತೆ. ಎಸ್, ಯಾರೋ ಬಂದ್ಬಿಟ್ಟು ನಮ್ಮ ಸೋಲೋ ಸಿಕೋವಾ ಅವರ MFT ಮೇಲೆ ಅಟ್ಯಾಕ್ ಮಾಡಿ ಹೋಗಿರ್ತಾರೆ, ಅಂದ್ರೆ ಕಾರಲ್ಲಿ ಗುದ್ಸಿ ಹೋಗಿರ್ತಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ಸೋಲೋ ಸಿಕೋವಾ ಅವರು ಪೊಲೀಸ್ನೆಲ್ಲ ಕರೆಸಿ ಕಂಪ್ಲೇಂಟ್ ಕೂಡ ಕೊಡ್ತಾ ಇರ್ತಾರೆ. ಅಂಡ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಇದ್ಬಿಟ್ಟು ಪೊಲೀಸ್ ಆಗಿ ಸೋಲೋ ಸಿಕೋವಾ ಅವರ ಬಳಿ ಮಾತಾಡ್ತಾ ಇರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವ್ರಿಗೂ ಕೂಡ ಕೇಳಿದಾಗ ಏನಾಯ್ತು ಅಂತ ಅವ್ರಿಗೂ ಕೂಡ ಅರ್ಥ ಆಗಿರೋದಿಲ್ಲ. ನಾನು ಬರೋದಕ್ಕಿಂತ ಮುಂಚೆನೆ ಎಲ್ಲವೂ ಕೂಡ ನಡೆದಿತ್ತು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಹೇಳ್ತಾ ಇರ್ತಾರೆ. ಅಂಡ್ ಆಡಮ್ ಪಿಯರ್ಸ್ ಅವರ ಕೈಯಲ್ಲಿ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು, ಇವತ್ತು ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ಆಗ್ತಾ ಇದೆಯಲ್ಲ, ಅದೇ ಕಾಂಟ್ರಾಕ್ಟ್ ಇದು. ಸೊ ನಾನು ಸ್ವಲ್ಪ ನೋಡ್ಕೊಡ್ತೀನಿ ಅಂತ ಆಡಮ್ ಪಿಯರ್ಸ್ ಅವರ ಕೈಯಿಂದ ಆ ಒಂದು ಕಾಂಟ್ರಾಕ್ಟ್ ನ ಇಸ್ಕೊಂಡು ಹೋಗ್ತಾರೆ. ಅಂಡ್ ಸೋಲೋ ಸಿಕೋವಾ ಆಡಮ್ ಪಿಯರ್ಸ್ ಹಾಗೆ ಅವರ MFT ಗಳು ಪೊಲೀಸ್ ಗಳಿಗೆ ಕಂಪ್ಲೇಂಟ್ ನ ಕೊಡ್ತಾ ಇರ್ತಾರೆ. ಸ್ಮ್ಯಾಕ್ ಡೌನ್ ಪ್ರಾರಂಭದಲ್ಲೇ WWE ಅವರು ಒಂದು ಕನ್ಫ್ಯೂಷನ್ ನ ಹುಟ್ಟಾಕಿದ್ರು. ಯಾರ್ ಗುರು ಸೋಲೋ ಸಿಕೋವಾ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ಅಂಡ್ ಪೊಲೀಸ್ನೆಲ್ಲ ಕರೆದು ನಮ್ಮ ಸೋಲೋ ಸಿಕೋವಾ ಅವರು ಕಂಪ್ಲೇಂಟ್ ಕೊಡ್ತಾ ಇದಾರಲ್ಲ ಅಂತ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫೇರ್ ಹಾಗೆ ರೊಕೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಆಗಿತ್ತು. ನಮ್ಮ ರೊಕೈಲ್ ಅವರ ಪರ್ಫಾರ್ಮೆನ್ಸ್ ದಿನೇ ದಿನೇ ಇಂಪ್ರೂವ್ ಆಗ್ತಾನೆ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ರೊಕೈಲ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಇಂಟರ್ಫೈರ್ ಮಾಡ್ತಾ ಇರ್ತಾರೆ. ಅಂಡ್ ಆ ಕಡೆ ಶಾರ್ಲೆಟ್ ಫೇರ್ ಹಾಗೆ ರೆಫ್ರಿ ಗಮನ ಆ ಕಡೆ ಇದ್ದಾಗ, ಈ ಕಡೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ರೊಕೈಲ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಶಾರ್ಲೆಟ್ ಫೇರ್ ಅವರು ರೊಕೈಲ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಆಡಮ್ ಪಿಯರ್ಸ್ ಅವರು ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅವರ ಬಳಿ ಪೊಲೀಸ್ ಗಳು ಬಂದು ಜೇಕೋಬ್ ಫಾಟು ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು, ಓಕೆ ನಿಮಗೆ ಜೇಕೋಬ್ ಫಾಟು ಅವರು ಬೇಕಲ್ವಾ, ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ವಾ ಅಂತ ಜೇಕೋಬ್ ಫಾಟು ಅವ್ರನ್ನ ಪೊಲೀಸ್ ಗಳಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ತೋರಿಸ್ತಾರೆ. ನಮ್ಮ ಪೊಲೀಸ್ ಗಳು ಜೇಕೋಬ್ ಫಾಟು ಅವರಿಗೆ ಹೇಳ್ತಾ ಇರ್ತಾರೆ, ನಾವು ನಿಮ್ ಬಳಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ನಮ್ಮ ಜೇಕೋಬ್ ಫಾಟು ಅವರು ಹೋಗೋದಕ್ಕೆ ಒಪ್ಕೋತಿರೋದಿಲ್ಲ. ಬಟ್ ನಮ್ಮ ಆಡಮ್ ಪಿಯರ್ಸ್ ಅವರು ಕೆಲವೊಂದಷ್ಟು ಪ್ರಶ್ನೆನ ಕೇಳ್ತಾರೆ ಅಷ್ಟೇ, ನೀನು ಹೋಗ್ಬಾ ಅಂತ ಜೇಕೋಬ್ ಫಾಟು ಅವ್ರನ್ನ ಕಳಿಸ್ತಾರೆ. ಸೊ ಸೋಲೋ ಸಿಕೋವಾ ಅವರು ಡೈರೆಕ್ಟ್ ಆಗಿ ಜೇಕೋಬ್ ಫಾಟು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇವತ್ತು ಬೆಳಿಗ್ಗೆ ಆಕ್ಸಿಡೆಂಟ್ ಮಾಡಿದ್ದು ಜೇಕೋಬ್ ಫಾಟುನೇ ಅಂತ ಹೇಳಿ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರಿಸ್ಟ್ ಹಾಗೆ ಕಾರ್ಮೆಲೋ ಹೈಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಕಾರ್ಮೆಲೋ ಹೈಸ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ನಿಮ್ಮನ್ನ ತುಂಬಾನೇ ಇಂಪ್ರೆಸ್ ಮಾಡುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಓಲ್ಡ್ ಸ್ಕೂಲ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಸಡನ್ ಆಗಿ ನಮಗೆ ಅಲಿಸ್ಟರ್ ಬ್ಲಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಅವರ ಕಾಲ್ ಇಟ್ಕೊಂಡು ಎಳಿತಾರೆ. ಡೇಮಿಯನ್ ಪ್ರಿಸ್ಟ್ ಅವರು ಆ ಒಂದು ರೋಪ್ ಮೇಲೆನೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿದೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಅಲಿಸ್ಟರ್ ಬ್ಲಾಕ್ ಅವರು ಒಂದು ಬ್ಲಾಕ್ ಮಾಸ್ಕ್ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಸೋಲೋ ಸಿಕೋವಾ ಹಾಗೆ ಅವರ MFT ಯ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ, ಇವತ್ತು ನಾನ್ ನಿಮಗೆ ಪ್ರೂವ್ ಮಾಡಿದೆ ಜೇಕೋಬ್ ಫಾಟು ಅವರ ನಿಜವಾದ ಮುಖ ಏನು ಅಂತ. ನಿಜವಾಗ್ಲೂ ಅವನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಬ್ಬ ಕೈದಿ ಆಗಿದ್ದ. ನಾನು ಅವನಿಗೆ ಒಂದು ಹೊಸ ಜೀವನನ ಕೊಟ್ಟೆ. ನಾನು ಅವನ ಜೇಬಲ್ಲಿ ದುಡ್ಡು ಹಾಕ್ತೆ, ಅವನ ಟೇಬಲ್ ಮೇಲ್ಗಡೆ ಫುಡ್ ಇಟ್ಟೆ, ಅವನ್ನ ಚಾಂಪಿಯನ್ ಆಗಿ ಮಾಡಿದೆ. ಬಟ್ ಅವನು ಇದ್ಯಾವ್ದನ್ನು ಕೂಡ ಕೇರ್ ಮಾಡಲಿಲ್ಲ. ಅಂಡ್ ಮುಂದೆನೂ ಕೂಡ ಕೇರ್ ಮಾಡೋದಿಲ್ಲ. ಅವನು ಯಾರ ಬಗ್ಗೆನೂ ಕೂಡ ಯೋಚನೆ ಕೂಡ ಮಾಡೋದಿಲ್ಲ. ಅಂಡ್ ಅದಕ್ಕೋಸ್ಕರ ಅವನ ಬಳಿ ಇದ್ದಂತಹ ಒಂದೇ ಒಂದು ಫ್ಯಾಮಿಲಿ ಅಂದ್ರೆ ನಾವು, ನಮ್ಮನ್ನು ಕೂಡ ಅವನು ಬಿಟ್ಟೋದ. ಅಂಡ್ ಈಗ ಅವನ ಗತಿ ಮತ್ತೊಮ್ಮೆ ಹಳೆ ರೀತಿನೇ ಆಗಿದೆ. ನಿಜವಾಗ್ಲೂ ಒಬ್ಬ ಕೈದಿ ಯಾವಾಗಿದ್ರು ಕೂಡ ಕೈದಿನೇ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಆ ಒಂದು ಸ್ಕ್ರೀನ್ ಮೇಲ್ಗಡೆ ಜಿಮ್ಮಿ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಜಿಮ್ಮಿ ಊಸೋ ಅವರು ಪೊಲೀಸ್ ಕಾರ್ ನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಪೊಲೀಸ್ ಕಾರ್ ಇಂದ ನಮ್ಮ ಜೇಕೋಬ್ ಫಾಟು ಅವರು ಕೆಳಗಡೆ ಇಳಿತಾರೆ. ಅಂಡ್ ಪೊಲೀಸ್ ಗಳು ಕೂಡ ಜೇಕೋಬ್ ಫಾಟು ಅವರಿಗೆ ಹೇಳ್ತಾರೆ, ಜೇಕೋಬ್ ಸಾರಿ, ನಾವು CCTV ಫುಟೇಜಸ್ ಎಲ್ಲದನ್ನು ಕೂಡ ನೋಡಿದ್ವಿ. ಅಂಡ್ ಆಗ ಆದಂತಹ ಆಕ್ಸಿಡೆಂಟ್ ಅಲ್ಲಿ ನಿನ್ನ ಕೈವಾಡ ಇಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಈಗ ನೀನು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆಯಾ ಅಂತ ನಮ್ಮ ಪೊಲೀಸ್ಗಳು ಜೇಕೋಬ್ ಫಾಟು ಅವ್ರನ್ನ ಕಳಿಸ್ತಾರೆ. ಅಂಡ್ ಆ ಒಂದು ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಹಂಗೆ ಮೈಕಲ್ಲಿ ಹೇಳ್ತಾರೆ, ಏನು ನಾವು ಕಾಪ್ಸ್ ಗಳಿಗೆ ದುಡ್ಡು ಕೊಟ್ಟಿದ್ವಲ್ಲ, ಅವ್ರು ಹೇಗೆ ಜೇಕೋಬ್ ಫಾಟು ಅವ್ರನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹಂಗೆ ಹೇಳ್ಬಿಡ್ತಾರೆ ಲೈನ್ ನ. ಅಂಡ್ ಇದಾದ್ಮೇಲೆ ಗೊತ್ತಾಯ್ತು ಇದೆಲ್ಲದೂ ಕೂಡ ನಮ್ಮ ಸೋಲೋ ಸಿಕೋವಾ ಅವರ ಪ್ಲಾನ್ ಅಂತ. ಅಂಡ್ ಜೇಕೋಬ್ ಫಾಟು ಹಾಗೆ ಜಿಮ್ಮಿ ಊಸೋ ಅವರು ಕೋಪದಿಂದ ರಿಂಗ್ ಗೆ ಬರ್ತಾರೆ. ಜೇಕೋಬ್ ಫಾಟು ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಜೇಕೋಬ್ ಫಾಟು ಅವರು ಬರ್ತಾರೆ ಅಂತ ಕಾಯ್ತಾ ಇದ್ರೆ ಹಿಂದೆ ನಮ್ಮ ಜಿಮ್ಮಿ ಊಸೋ ಅವರು ಬಂದು ಟಲ್ಲಾ ಟೊಂಗಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆ ಕಡೆ ಜೇಕೋಬ್ ಫಾಟು ಅವರು ಕೂಡ ಬಂದು ಎಲ್ಲರ ಮೇಲೂ ಕೂಡ ಬ್ರೂಟಲ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಎಲ್ಲರನ್ನು ಕೂಡ ಧೂಳಿಪಟ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರು ಜಿಮ್ಮಿ ಊಸೋ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ನು ಕೂಡ ಮುರ್ಸೋದಕ್ಕೆ ಹೋಗ್ತಾರೆ. ಬಟ್ ಅಷ್ಟೊತ್ತಿಗೆ ನಮ್ಮ ಜೇಕೋಬ್ ಫಾಟು ಅವರು ಸೂಸೈಡ್ ಡೈನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಕಾಪಾಡ್ತಾರೆ. ಅಂಡ್ ಇದಾದ್ಮೇಲೆ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟು ಅವರು ಸೇರ್ಕೊಂಡು ಟಲ್ಲಾ ಟೊಂಗಾ ಅವರಿಗೆ ಸೂಪರ್ ಕಿಕ್ ಗಳ ಮೇಲೆ ಸೂಪರ್ ಕಿಕ್ ನ ಕನೆಕ್ಟ್
ಮಾಡ್ತಾರೆ ಅಂಡ್ ರಿಂಗ್ ಒಳಗಡೆ ಬಂದು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿ ಸೋಲೋ ಸಿಕೋವಾ ಅವರ ತಲೆಗೆ ಚೇರ್ ನ ಹಾಕಿ ಅಲ್ಲಿ ಒಂದು ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಜೇಕೋಬ್ ಫಾಟೋ ಅವರು. ಬಟ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಕಾಪಾಡ್ಬಿಡ್ತಾರೆ ಟಲ್ಲಾ ಟೋಂಗಾ ಅವರು. ಅಂಡ್ ನಮ್ಮ ಜೆಸಿ ಮ್ಯಾಟಿಯೋ ಹಾಗೆ ಟೋಂಗಾಲೋವಾ ಅವರು ಬಂದು ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟೋ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಹಾಗೆ ಜಿಮ್ಮಿ ಊಸೋ ಅವರು ಉಲ್ಟಾ ಇವರಿಬ್ರು ಮೇಲೆನೆ ಅಟ್ಯಾಕ್ ಮಾಡಿ ಫ್ಲಾಶಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಎಂಟ್ರೆನ್ಸ್ ಇಂದ ಪೊಲೀಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲೇ ನಮ್ಮ ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೋಂಗಾ ಅವರು ಇರ್ತಾರೆ. ಪೊಲೀಸ್ ಗಳು ಬಂದ್ ಕೂಡಲೇ ನಮ್ಮ ಸೋಲೋ ಸಿಕೋವಾ ಅವರು ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಉಲ್ಟಾ ಇಲ್ಲಿ ಪೊಲೀಸ್ ಗಳು ಸೋಲೋ ಸಿಕೋವಾ ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಏನಾಗ್ತಾ ಇದೆ, ಸೋಲೋ ಸಿಕೋವಾ ಅವ್ರನ್ನೇ ಯಾಕೆ ಪೊಲೀಸ್ ಗಳು ಅರೆಸ್ಟ್ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ನಮ್ಮ ಸೋಲೋ ಸಿಕೋವಾ ಅವರ ಮೇಲೆ ಯಾರು ಕೂಡ ಅಟ್ಯಾಕ್ ಮಾಡಿಲ್ವಾ? ಜೇಕೋಬ್ ಫಾಟೋ ಅವರು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದ ಯಾರು? ಅಥವಾ ಪೊಲೀಸ್ ಗಳು ಸೋಲೋ ಸಿಕೋವಾ ಅವರು ಸುಳ್ಳು ಕಂಪ್ಲೇಂಟ್ ನ ಕೊಟ್ಟರು ಅಂತ ಸೋಲೋ ಸಿಕೋವಾ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರಾ? ಇದ್ಯಾವುದಕ್ಕೂ ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಕ್ಲಾರಿಟಿ ಇಲ್ಲ. ಆದ್ರೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನ್ ನ ಸೆಗ್ಮೆಂಟ್. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್ ಹಾಗೆ ಆಲ್ಬಾ ಫೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ವಿನ್ ಆಗಿದ್ದಾರೆ. ಗೆದ್ಕೂಡ್ಲೇನೆ ನಮ್ಮ ಪೈಪರ್ ನೆವಿನ್ ಅವರು ಕೂಡ ಸೇರ್ಕೊಂಡು ಸ್ಟೆಫನಿ ವೆಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರೇ ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಿ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಗೆ ಒಂದು ಫ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. DIY ವರ್ಸಸ್ ರೇ ಫಿನಿಕ್ಸ್ ಅಂಡ್ ಅಂಡ್ರಾದೆ ವರ್ಸಸ್ ಫ್ರಾಕ್ಸಿಯಂ ವರ್ಸಸ್ ಮೋಟರ್ ಸಿಟಿ ಮಷಿನ್ ಗನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಯಾರ್ಯಾರು ರೆಸ್ಲಿಂಗ್ ನ ನೋಡೋದಕ್ಕೋಸ್ಕರ ಡಬ್ಲ್ಯೂ ನ ನೋಡ್ತೀರಾ ಅವರೆಲ್ಲರೂ ಕೂಡ ಈ ಒಂದು ಮ್ಯಾಚ್ ನ ನೋಡಿ. ಅಫ್ಕೋರ್ಸ್ ಸ್ಮ್ಯಾಕ್ ಡೌನ್ ಟ್ಯಾಗ್ ಟೀಮ್ ಮ್ಯಾಚಸ್ ಗಳೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಈ ಒಂದು ಮ್ಯಾಚ್ ಇತ್ತು. ಯಾಕಂದ್ರೆ ಫ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಮ್ಯಾಚ್ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ಟ್ಯಾಗ್ ಟೀಮ್ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಡ್ ಇವರಿಬ್ಬರ ಟ್ಯಾಗ್ ಟೀಮ್ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಗ್ತಾ ಇದೆ. ಅಂಡ್ ಮುಂದೆನೂ ಕೂಡ ಇವರಿಬ್ರು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಕೂಡ ಥಿಂಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಅವರೇ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಮ್ಮ ಆಂಡ್ರಾದೆ ಅವರು ತಮಾಸೋ ಚಾಂಪಾ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಚಾಂಪಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. ಅಂಡ್ ಅವರು ಈಗ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಮೇಲ್ಗಡೆ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲ ಸೆಟಪ್ ಕೂಡ ರೆಡಿ ಇರುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಮೊದಲನೇದಾಗಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ ತಡ ಮಾಡೋದು ಬೇಡ, ಈಗ ನಾವು ಕಾಂಟ್ರಾಕ್ಟ್ ಸೈನಿಂಗ್ ನ ಶುರು ಮಾಡೋಣ ಅಂತ ಮೊದಲನೇದಾಗಿ ಚಾಲೆಂಜರ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅಂತ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಕ್ರೌಡ್ ಪೂರ್ತಿ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡುತ್ತೆ. ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಎಂಟ್ರಿನ ಮಾಡಿ ಮೊದಲನೇದಾಗಿ ಬಂದು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಆಮೇಲೆ ಮೈಕ್ ನ ತಗೊಂಡು ಮಾತಾಡ್ತಾರೆ. ಸೊ ವಾಟ್ ಯು ವಾಂಟ್ ಟಾಕ್ ಅಬೌಟ್? ನಾನು ಮೊದಲನೇದಾಗಿ ಈ ಒಂದು ಕ್ರೌಡ್ ಬಗ್ಗೆ ಮಾತಾಡಬೇಕು. ನಿಜವಾಗ್ಲೂ ತುಂಬಾನೇ ಅದ್ಭುತವಾದ ಕ್ರೌಡ್. ಅಂಡ್ ನಾನು ಇಲ್ಲಿ ಒಂದು ಬಾರಿ ರಾಯಲ್ ರಂಬಲ್ ಕೂಡ ಗೆದ್ದಿದ್ದೀನಿ. ಅಂಡ್ ಈ ಒಂದು ಕ್ರೌಡ್ ಬಗ್ಗೆ ಮಾತಾಡ್ತಾ ನಾನು ಒಂದು ಬಾರಿನೂ ಕೂಡ ಇಂಜರಿಯೋದಿಲ್ಲ. ಯಾವ ರೀತಿ ನಾನು ರಸಲ್ ಮೇನಿಯಾದಲ್ಲಿ ಈ ಒಂದು ಕಂಪನಿಗೆ ಮತ್ತೊಮ್ಮೆ ಬರಬೇಕಾದ್ರೆ ಇಂಜರಿ ಇಲ್ವೋ, ಯಾವ ರೀತಿ ನಾನು ಸೇತ್ ರೋಲೆನ್ಸ್ ಅವ್ರನ್ನ ಸೋಲಿಸಬೇಕಾದ್ರೆ ಇಂಜರಿ ಇಲ್ವೋ, ಯಾವ ರೀತಿ ನಾನು ಎರಡೆರಡು ಬಾರಿ ರಾಯಲ್ ರಂಬಲ್ ನ ಗೆಲ್ಬೇಕಾದ್ರೆ ಇಂಜರಿ ಇಲ್ವೋ, ಯಾವ ರೀತಿ ನಾನು ರಾಕ್ ಅವರ ಕೈಯಿಂದ ಪಾರಾಗಬೇಕಾದ್ರೆ ಇಂಜರಿ ಇಲ್ವೋ, ಯಾವ ರೀತಿ ನಾನು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸೋದಕ್ಕೆ ಇಂಜರಿ ಇಲ್ವೋ, ಯಾವ ರೀತಿ ನಾನು ರಸಲ್ ಮೇನಿಯಾ 41 ನಲ್ಲಿ ಜಾನ್ಸನ್ ಅವರ ವಿರುದ್ಧ ಸೋತ್ರು ಕೂಡ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ ನನ್ನ ಗುರುಗಳಾದಂತಹ ರ್ಯಾಂಡಿ ಓರ್ಟನ್ ಹಾಗೆ ಜೇ ಊಸೋ ಅವ್ರನ್ನ ಫೇಸ್ ಮಾಡೋದಕ್ಕೆ ಇಂಜರಿ ಇಲ್ವೋ, ಅದೇ ರೀತಿ ನಾನು ಸಮ್ಮರ್ ಸ್ಲಾಮ್ಗೆ ಹೋಗೋದಕ್ಕೂ ಕೂಡ ಇಂಜರಿಯೋದಿಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ನಿಜವಾಗ್ಲೂ ಕೂಡ ತುಂಬಾ ಕಷ್ಟ. ಯಾಕಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ಸನ್ ಅವ್ರನ್ನ ನಾನು ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಷ್ಟ, ಬಟ್ ಆದ್ರೂ ಕೂಡ ಈ ಬಾರಿನೂ ಕೂಡ ನಾನು ಇಂಜರಿಯೋದಿಲ್ಲ ಅಂತ ಹೇಳಿ ಆಡಮ್ ಪಿಯರ್ಸ್ ಈಗ ನೀವು ಜಾನ್ಸನ್ ಅವ್ರನ್ನ ಕರೀರಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಜಾನ್ಸನ್ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾರೆ. ನಮಗೆ ಜಾನ್ಸನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜಾನ್ಸನ್ ಅವರಿಗೆ ಚಿಯರ್ಸ್ ಮಾಡ್ತಾ ಇರುತ್ತೆ. ಸ್ವಲ್ಪ ಜನ ಬೂ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಜಾನ್ಸನ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಮೊದಲನೇದಾಗಿ ಅವರು ಆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ನಾನು ನಿಮಗೆ ಒಂದು ಬ್ಯಾಡ್ ನ್ಯೂಸ್ ನ ಕೊಡಬೇಕು. ಆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಾನು ಸಮ್ಮರ್ ಸ್ಲಾಮಿಗೆ ಬರ್ತಾ ಇಲ್ಲ ಅಂತ ನಮ್ಮ ಜಾನ್ಸನ್ ಅವರು ಹೇಳ್ತಾರೆ. ಅಂಡ್ ಆಗ ನಾನು ಇದೇನ್ ಗುರು ಸಖತ್ ಟ್ವಿಸ್ಟ್ ನ ಕೊಡ್ತಾ ಇದ್ದಾರಲ್ಲ ಜಾನ್ಸನ್ ಅವರು ಅನ್ಕೋಬಿಟ್ಟೆ. ಅದಾದ್ಮೇಲೆ ಅರ್ಥ ಆಯ್ತು ಇದೆಲ್ಲದೂ ಕೂಡ ಸ್ಟೋರಿ ಲೈನು ಅಂತ. ಅಂಡ್ ಜಾನ್ಸನ್ ಅವರು ಹೇಳ್ತಾರೆ ನನಗೆ ಅರ್ಥ ಆಗ್ತಾ ಇದೆ, ನಿಮ್ಗೆಲ್ಲರಿಗೂ ಕೂಡ ಇದು ಇಷ್ಟ ಆಗ್ತಾ ಇಲ್ಲ, ಇದು ನನ್ನ ರಿಟೈರ್ಮೆಂಟ್ ಟೂರು ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಇರಬೇಕಾಗಿತ್ತು. ಬಟ್ ಏನ್ ಮಾಡ್ಲಿ, ನಂದು ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಗಳಿದೆ. ಅಂಡ್ ಆ ಒಂದು ಪ್ರಾಬ್ಲಮ್ ಇಂದ ನಾನು ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಬರ್ತಾ ಇಲ್ಲ ಅಂತ ನಮ್ಮ ಜಾನ್ಸನ್ ಅವರು ಹೇಳ್ತಾರೆ. ಅಂಡ್ ಜಾನ್ಸನ್ ಅವರು ಈ ರೀತಿ ಹೇಳಿದ ಕೂಡಲೇ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ನಮ್ಮ ಜಾನ್ಸನ್ ಅವರು ಸಲೀಸಾಗಿ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ಈ ಒಂದು ವಿಚಾರನ ಹೇಳ್ತಾ ಇದ್ದಾರೆ. ನನಗೂ ಕೂಡ ಒಂದ್ ರೀತಿ ಹೌದಾ ಬರ್ತಾ ಇಲ್ವಾ ಅಂತ ಅನ್ನಿಸ್ಬಿಡ್ತು. ಅದಾದ್ಮೇಲೆ ಹೇಳ್ತಾರೆ
ಕೋಡಿ ರೋಡ್ಸ್, ನನಗೂ ಕೂಡ ಅರ್ಥ ಆಗುತ್ತೆ, ನೀನು ಈ ಒಂದು ಮ್ಯಾಚ್ಗೋಸ್ಕರ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಬಟ್ ನಾನು ನಿನಗೆ ಖಂಡಿತವಾಗ್ಲೂ ಕೂಡ ಮ್ಯಾಚ್ನ ಕೊಡ್ತೀನಿ. ಬಟ್ ಸಮ್ಮರ್ ಸ್ಲಾಮಿಗೆ ನನಗೆ ಬರೋದಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾ ಇದ್ದೀನಿ ಒಂದು ಮೂವಿ ಶೂಟಿಂಗಿಗೋಸ್ಕರ. ಅದು ಕೂಡ ನೆಟ್ಫ್ಲಿಕ್ಸ್ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ನೆಟ್ಫ್ಲಿಕ್ಸ್ಗೆ ಇದೆಲ್ಲದೂ ಕೂಡ ಗೊತ್ತು. ಅಂಡ್ ಅವರ ಜೊತೆ ನಾನು ಇರೋದ್ರಿಂದ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರೆಸೆಂಟ್ ಆಗ್ತಾ ಇಲ್ಲ. ನಿನಗೆ ನಿನ್ನ ರೀಮ್ಯಾಚ್ ಸಿಗುತ್ತೆ, ನೀನು ಭಯ ಪಡೋದಕ್ಕೆ ಹೋಗ್ಬೇಡ. ಮೇ ಬಿ ನಾನು ಪ್ಯಾರಿಸ್ ಅಲ್ಲಿ ಕೊಡ್ತೀನಿ ಅಥವಾ ಪರ್ತ್ ಅಲ್ಲಿ ನಿನಗೆ ನಿನ್ನ ರೀಮ್ಯಾಚ್ ನಾನು ಕೊಡ್ತೀನಿ. ಅಂಡ್ ಇವತ್ತು ಈ ಒಂದು ಕಾಂಟ್ರಾಕ್ಟ್ ಗೆ ನಾನು ಸೈನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನೇನಾದ್ರೂ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಬಿಟ್ರೆ ನಾನು ಸಮ್ಮರ್ ಸ್ಲಾಮ್ಗೆ ಬರಲೇಬೇಕು. ಅನ್ಫಾರ್ಚುನೇಟ್ ಆಗಿ ನಾನು ಸಮ್ಮರ್ ಸ್ಲಾಮ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ನಮ್ಮ ಜಾನ್ಸಿನ್ ಅವರು ರಿಂಗ್ ಇಂದ ಹೋಗ್ತಾ ಇರ್ತಾರೆ. ನಾನು ಇದೇನ್ ಗುರು ಆಗ್ತಾ ಇದೆ ಇಲ್ಲಿ, ಕಾಂಟ್ರಾಕ್ಟ್ ಸೈನಿಂಗ್ ತಾನೇ ನೋಡೋದಕ್ಕೆ ಬಂದಿದ್ದು, ಇದೇನ್ ನೋಡ್ತಾ ಇದೀವಿ ಅಂತ ಅನ್ಕೋಬಿಟ್ಟೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೋಪದಿಂದ ಹೋಗಿ ನಮ್ಮ ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡ್ತಾ ಅವ್ರನ್ನ ಸ್ಟೀಲ್ ಸ್ಟೆಪ್ಪಿಗೆ ತಳ್ಳೋದಕ್ಕೆ ಹೋಗ್ತಾರೆ. ಬಟ್ ಉಲ್ಟಾ ನಮ್ಮ ಜಾನ್ಸಿನ್ ಅವರೇ ಕೋಡಿ ರೋಡ್ಸ್ ಅವ್ರನ್ನ ಸ್ಟೀಲ್ ಸ್ಟೆಪ್ಪಿಗೆ ತೊಳ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವ್ರಿಗೂ ಕೂಡ ಕೋಪ ಬಂದು ಅವರು ಟಿ ಶರ್ಟ್ ನ ತೆಗೆದಾಕಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಚಾಂಪಿಯನ್ಶಿಪ್ ಬೆಲ್ಟ್ ನ ತಗೊಂಡು ಬಂದು ಆ ಒಂದು ಬೆಲ್ಟ್ ಇಂದ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ಸಿನ್ ಅವರ ಕೈಯಿಂದ ಆ ಒಂದು ಬೆಲ್ಟ್ ನ ಕ್ಯಾಚ್ ಮಾಡೋದ್ರ ಮುಖಾಂತರ ತಗೋಬಿಟ್ಟು ಜಾನ್ಸಿನ್ ಅವರಿಗೇನೆ ಆ ಒಂದು ಬೆಲ್ಟ್ ಇಂದ ಅಟ್ಯಾಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಕೋಪ ಇರುತ್ತೆ. ಅಂಡ್ ಅವರು ಜಾನ್ಸಿನ್ ಅವರ ಮೇಲೆ ಇನ್ನೂ ಕೂಡ ಅಟ್ಯಾಕ್ ಮಾಡಿ ಅವ್ರನ್ನ ಆ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿಸೋದಕ್ಕೆ ಟೇಬಲ್ ಸೆಟಪ್ ಮಾಡಿರ್ತಾರಲ್ಲ ಅದ್ರ ಮೇಲ್ಗಡೆ ಮಲಗಿಸಿ ಸೀದಾ ಟಾಪ್ ರೋಪ್ ಮೇಲೆ ಎತ್ತಿ ಅಲ್ಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಟೇಬಲ್ ಕೂಡ ಮುರಿಯುತ್ತೆ. ಇಷ್ಟಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನಿಲ್ಲೋದಿಲ್ಲ, ಒಂದು ಪೆನ್ನ ತಗೋತಾರೆ, ಜಾನ್ಸಿನ್ ಅವರ ಕೈಯಲ್ಲಿ ಇಡಿಸಿ ಜಾನ್ಸಿನ್ ಅವರ ರೀತಿನೇ ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಕೂಡ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಮೈಕ್ ನ ತಗೊಂಡು ಹೇಳ್ತಾರೆ, ಜಾನ್ಸಿನ ಎದ್ ಮೇಲೆ ನೀನು ಈ ಒಂದು ಕಾಂಟ್ರಾಕ್ಟ್ ನ ಪ್ರಿಂಟ್ ನ ಮತ್ತೊಮ್ಮೆ ನೋಡು, ಯಾಕಂದ್ರೆ ಈಗ ಇದು ನಾರ್ಮಲ್ ಮ್ಯಾಚ್ ಅಲ್ಲ, ಬದಲಿಗೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಕೋಡಿ ರೋಡ್ಸ್ ಅವರು ಶೋನ ಪ್ರಾರಂಭದಲ್ಲಿ ಆಡಮ್ ಪಿಯರ್ಸ್ ಅವರ ಕೈಯಿಂದ ಕಾಂಟ್ರಾಕ್ಟ್ ನ ಇಸ್ಕೊಂಡು ಹೋಗಿದ್ರಲ್ಲ, ಆಗ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸ್ಟ್ರೀಟ್ ಫೈಟ್ ಸ್ಟಿಪ್ಯುಲೇಷನ್ ನ ಹಾಕಿದ್ದಾರೆ. ಅಂಡ್ ಈಗ ನಮ್ಮ ಜಾನ್ಸಿನ್ ಅವರು ಕಾಂಟ್ರಾಕ್ಟ್ ಗೆ ಸೈನ್ ಹಾಕಿರೋ ಕಾರಣ ಜಾನ್ಸಿನ್ ಅವರು 100% ಸಮ್ಮರ್ ಸ್ಲಾಮಿಗೆ ಬರಲೇಬೇಕು. ಓವರಾಲ್ ಈ ಒಂದು ಸೆಗ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಅಷ್ಟೇ ಅದ್ಭುತವಾಗಿ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರಾಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ನಾನು ಈ ಒಂದು ಸ್ಮ್ಯಾಕ್ ಡೌನ್ ಗೆ 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.